ರೇವಣ್ಣ ಕುಟುಂಬಕ್ಕೆ ಸಂಕಷ್ಟ. ಮತ್ತೊಂದು ಕಡೆ ಜಾಲಿ ಮೂಡ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಫ್ಯಾಮಿಲಿ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕಾಂಗ್ರೆಸ್ ಈ ಕುರಿತಾಗಿ ಲೇವಡಿ ಮಾಡಿದೆ. ನಾಗರಹೊಳೆ ರೆಸಾರ್ಟ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕುಟುಂಬ ಕಾಲ ಕಳೀತಾ ಇದೆ. 3 ದಿನಗಳ ಕಾಲ ಕುಟುಂಬ ಸಮೇತ ರೆಸಾರ್ಟ್ನಲ್ಲಿ ಎಚ್ ಡಿಕೆ ವಿಶ್ರಾಂತಿ ಪಡೀತಾ ಇದ್ದಾರೆ. ಕುಮಾರಸ್ವಾಮಿ ವಿಶ್ರಾಂತಿಗೆ ಕಾಂಗ್ರೆಸ್ ಪಡೆ ವ್ಯಂಗ್ಯವಾಡಿದೆ. ರೇವಣ್ಣ ಕುಟುಂಬಕ್ಕೆ ಒಂದ್ ಕಡೆ ಸಂಕಷ್ಟ ಬಂದಿದ್ರೆ ಇವರು ಆರಾಮಾಗಿ ಜಾಲಿ ಮೂಡ್ನಲ್ಲಿದ್ದಾರೆ ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಲೇವಡಿ ಮಾಡಿದೆ. ಅತ್ಯಾಚಾರ ಆರೋಪಿ ವಿದೇಶದಿಂದ ಬಂದಿದ್ದಾನೆ, ಆದರೆ ಇವರು ಬ್ರದರ್ ಸ್ವಾಮಿ ಆರಾಮಾಗಿ ಫ್ಯಾಮಿಲಿ ಟ್ರಿಪ್ ಹೋಗಿದ್ದಾರೆ ಅಂತ ಕಾಂಗ್ರೆಸ್ ಲೇವಡಿ ಮಾಡಿದೆ. ಕುಮಾರಸ್ವಾಮಿ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಜಾಲಿ ಮೂಡ್ನಲ್ಲಿ ಫ್ಯಾಮಿಲಿ ಟ್ರಿಪ್ ಹೋಗಿರೋದಕ್ಕೆ ನಾಗರಹೊಳೆನಲ್ಲಿ ಕಾಂಗ್ರೆಸ್ ಲೇವಡಿ ಮಾಡಿದೆ. ಆಶ್ಚರ್ಯ ಆಗುತ್ತೆ. ರಾಜಕಾರಣಿಗಳ ನಡೆ ಯಾವಾಗ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನನ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಅಂತ ನೋಡಿ ಈ ದೃಶ್ಯಗಳನ್ನ ನೀವು ನೋಡ್ತಾ ಇರೋದು. ಯಾರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಯಾರೂ ಅಡ್ಡ ಬರೋಕ್ಕಾಗಲ್ಲ. ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥವರು, ಬಹಳ ದೊಡ್ಡ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರ್ತಕ್ಕಂಥವ್ರು. ತಮಗೂ ಈ ಇಡೀ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ಸೂಚಿಸೋದಕ್ಕೋಸ್ಕರ ಹೀಗೆ ಮಾಡ್ತಿದ್ದಾರಾ ಅಥವಾ ನಿಜವಾಗಿಯೂ ಇದೊಂದು ಶೆಡ್ಯೂಲ್ಡ್ ಟ್ರಿಪ್ ಆಗಿತ್ತಾ ಗೊತ್ತಿಲ್ಲ. ಅಂತೂ ನಿಖಿಲ್ ಕುಮಾರಸ್ವಾಮಿ ದಂಪತಿ ಮತ್ತು ಅನಿತಾ ಕುಮಾರಸ್ವಾಮಿ ಅವ್ರ ಜೊತೆ ಅವರು ಜಾಲಿ ಮೂಡ್ನಲ್ಲಿ ಫ್ಯಾಮಿಲಿ ಟ್ರಿಪ್ ಹೋಗಿದ್ದಾರೆ. ನಾಗರಹೊಳೆ ಹತ್ರ ಟ್ರಿಪ್ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಒಂದು ಕಡೆ ಅವರದ್ದೇ ಕುಟುಂಬದಲ್ಲಿ ಇಂಥದ್ದೊಂದು ಪರಿಸ್ಥಿತಿ, ಪ್ರಜ್ವಲ್ ರೇವಣ್ಣ ಬಂದಾಗಿದೆ, ಅವರ ವಿಚಾರಣೆ ನಡೀತಾ ಇದೆ. ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಆರಾಮಾಗಿ ಟ್ರಿಪ್ ಮಾಡ್ತಾ ಇದ್ದಾರೆ. ಇದನ್ನು ಕಾಂಗ್ರೆಸ್ ಲೇವಡಿ ಮಾಡಿದೆ. ಕುಮಾರಸ್ವಾಮಿ ಅವರು ಟ್ರಿಪ್ ಹೋಗಬೇಕಾ ಬೇಡವಾ ಅಂತ ಹೇಳೋಕ್ಕೆ ನಾವು ಯಾರೂ ಅಲ್ಲ, ಅದು ಅವರ ಸ್ವಾತಂತ್ರ್ಯ, ಅವರ ಆಯ್ಕೆ ಅದು. ಆದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಅವರದ್ದೇ ಕುಟುಂಬದ ಹಗರಣ. ಹಾಗಾಗಿ ಕಾಂಗ್ರೆಸ್ ಲೇವಡಿ ಮಾಡಿದೆ. ರೇವಣ್ಣ ಕುಟುಂಬಕ್ಕೆ ಸಂಕಷ್ಟ. ಮತ್ತೊಂದು ಕಡೆ ಜಾಲಿ ಮೂಡ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಫ್ಯಾಮಿಲಿ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕಾಂಗ್ರೆಸ್ ಈ ಕುರಿತಾಗಿ ಲೇವಡಿ ಮಾಡಿದೆ. ನಾಗರಹೊಳೆ ರೆಸಾರ್ಟ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕುಟುಂಬ ಕಾಲ ಕಳೀತಾ ಇದೆ. 3 ದಿನಗಳ ಕಾಲ ಕುಟುಂಬ ಸಮೇತ ರೆಸಾರ್ಟ್ನಲ್ಲಿ ಎಚ್ ಡಿಕೆ ವಿಶ್ರಾಂತಿ ಪಡೀತಾ ಇದ್ದಾರೆ. ಕುಮಾರಸ್ವಾಮಿ ವಿಶ್ರಾಂತಿಗೆ ಕಾಂಗ್ರೆಸ್ ಪಡೆ ವ್ಯಂಗ್ಯವಾಡಿದೆ. ರೇವಣ್ಣ ಕುಟುಂಬಕ್ಕೆ ಒಂದ್ ಕಡೆ ಸಂಕಷ್ಟ ಬಂದಿದ್ರೆ ಇವರು ಆರಾಮಾಗಿ ಜಾಲಿ ಮೂಡ್ನಲ್ಲಿದ್ದಾರೆ ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಲೇವಡಿ ಮಾಡಿದೆ. ಅತ್ಯಾಚಾರ ಆರೋಪಿ ವಿದೇಶದಿಂದ ಬಂದಿದ್ದಾನೆ, ಆದರೆ ಇವರು ಬ್ರದರ್ ಸ್ವಾಮಿ ಆರಾಮಾಗಿ ಫ್ಯಾಮಿಲಿ ಟ್ರಿಪ್ ಹೋಗಿದ್ದಾರೆ ಅಂತ ಕಾಂಗ್ರೆಸ್ ಲೇವಡಿ ಮಾಡಿದೆ. ಕುಮಾರಸ್ವಾಮಿ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಜಾಲಿ ಮೂಡ್ನಲ್ಲಿ ಫ್ಯಾಮಿಲಿ ಟ್ರಿಪ್ ಹೋಗಿರೋದಕ್ಕೆ ನಾಗರಹೊಳೆನಲ್ಲಿ ಕಾಂಗ್ರೆಸ್ ಲೇವಡಿ ಮಾಡಿದೆ. ಆಶ್ಚರ್ಯ ಆಗುತ್ತೆ. ರಾಜಕಾರಣಿಗಳ ನಡೆ ಯಾವಾಗ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನನ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಅಂತ ನೋಡಿ ಈ ದೃಶ್ಯಗಳನ್ನ ನೀವು ನೋಡ್ತಾ ಇರೋದು. ಯಾರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಯಾರೂ ಅಡ್ಡ ಬರೋಕ್ಕಾಗಲ್ಲ. ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥವರು, ಬಹಳ ದೊಡ್ಡ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರ್ತಕ್ಕಂಥವ್ರು. ತಮಗೂ ಈ ಇಡೀ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ಸೂಚಿಸೋದಕ್ಕೋಸ್ಕರ ಹೀಗೆ ಮಾಡ್ತಿದ್ದಾರಾ ಅಥವಾ ನಿಜವಾಗಿಯೂ ಇದೊಂದು ಶೆಡ್ಯೂಲ್ಡ್ ಟ್ರಿಪ್ ಆಗಿತ್ತಾ ಗೊತ್ತಿಲ್ಲ. ಅಂತೂ ನಿಖಿಲ್ ಕುಮಾರಸ್ವಾಮಿ ದಂಪತಿ ಮತ್ತು ಅನಿತಾ ಕುಮಾರಸ್ವಾಮಿ ಅವ್ರ ಜೊತೆ ಅವರು ಜಾಲಿ ಮೂಡ್ನಲ್ಲಿ ಫ್ಯಾಮಿಲಿ ಟ್ರಿಪ್ ಹೋಗಿದ್ದಾರೆ. ನಾಗರಹೊಳೆ ಹತ್ರ ಟ್ರಿಪ್ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಒಂದು ಕಡೆ ಅವರದ್ದೇ ಕುಟುಂಬದಲ್ಲಿ ಇಂಥದ್ದೊಂದು ಪರಿಸ್ಥಿತಿ, ಪ್ರಜ್ವಲ್ ರೇವಣ್ಣ ಬಂದಾಗಿದೆ, ಅವರ ವಿಚಾರಣೆ ನಡೀತಾ ಇದೆ. ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಆರಾಮಾಗಿ ಟ್ರಿಪ್ ಮಾಡ್ತಾ ಇದ್ದಾರೆ. ಇದನ್ನು ಕಾಂಗ್ರೆಸ್ ಲೇವಡಿ ಮಾಡಿದೆ. ಕುಮಾರಸ್ವಾಮಿ ಅವರು ಟ್ರಿಪ್ ಹೋಗಬೇಕಾ ಬೇಡವಾ ಅಂತ ಹೇಳೋಕ್ಕೆ ನಾವು ಯಾರೂ ಅಲ್ಲ, ಅದು ಅವರ ಸ್ವಾತಂತ್ರ್ಯ, ಅವರ ಆಯ್ಕೆ ಅದು. ಆದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಅವರದ್ದೇ ಕುಟುಂಬದ ಹಗರಣ. ಹಾಗಾಗಿ ಕಾಂಗ್ರೆಸ್ ಲೇವಡಿ ಮಾಡಿದೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.